ಕನ್ನಡದ ಪ್ರಖ್ಯಾತ ಸಿನಿಮಾ KGF ನೀವೆಲ್ಲರೂ ನೋಡಿರ್ತೀರ, ಯಾರು ಮಿಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ KGF ಅಲ್ಲಿ ಏನಾಗುತ್ತೆ, ರಾಕಿ ಬಾಯ್ ಏನ್ ಮಾಡ್ತಾನೆ, ರಾಕಿ ಬಾಯ್ ತನ್ನ ತಾಯಿಗೆ ಕೊಟ್ಟಂತ ಒಂದು ಮಾತು, ಆ ಮಾತಿಗೋಸ್ಕರ ಚಿನ್ನದ ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡಿ, ಅಮ್ಮ ಈ ಪ್ರಪಂಚದಲ್ಲಿರೋ ಬಂಗಾರನೆಲ್ಲ ನಿನಗೆ ತಂದು ಕೊಡ್ತೀನಮ್ಮ, ಈ ಪ್ರಪಂಚದಲ್ಲಿರುವ ಎಲ್ಲ ಚಿನ್ನವನ್ನು ನಿನ್ ತಂದು ಕೊಡ್ತೀನಿ ಅಮ್ಮ ಅಂತ ಹೇಳ್ತಾನೆ. ಅದಕ್ಕೋಸ್ಕರ KGF ಅನ್ನೋ ಒಂದು ದೊಡ್ಡ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾನೆ. ಕಾರಣ ಇಷ್ಟೇ, ಅಮ್ಮನಿಗೆ ಕೊಟ್ಟಂತ ಮಾತು. ಇಲ್ಲೊಬ್ಬ ಇದ್ದಾನೆ ಸುರೇಶ ಅಂತ, ಅವನ ಹೆಸರು, 26 ವರ್ಷ. ಅಮ್ಮನಿಗೆ ಚಿನ್ನದ ನೆಕ್ಲೆಸ್ ಹಾಕೋಬೇಕು, ಚಿನ್ನ ಹಾಕೋಬೇಕು ಅಂತ ಆಸೆ ಆಗುತ್ತೆ. ಅಪ್ಪ ಮಗನ ಹತ್ರ ಹಿಡ್ಕೊಂಡಿರ್ತಾಳೆ ತಾಯಿ, ನನಗೆ ಈ ತರದೊಂದು ಆಸೆ ಇದೆ ಅಂತ. ತಾಯಿ ಹೇಳಿದ್ರಲ್ಲ ಈಡೇರಿಸ್ಬೇಕಲ್ಲ, ಆದ್ರೆ ಮಗನ ಕೈಯಲ್ಲಿ ಶಕ್ತಿ ಬೇಕಲ್ವಾ. ಮಗ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಮಗ, HDFC ಬ್ಯಾಂಕ್ನಲ್ಲಿ ATM ಕಸ್ಟೋಡಿಯನ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಕಸ್ಟೋಡಿಯನ್ ಅಂತ ಹೇಳಿದ್ರೆ ATMಗೆ ದುಡ್ಡು ಹಾಕೋದು, ದುಡ್ಡು ತೆಗಿಯೋದು, ತುಂಬೋದು ಇರುತ್ತಲ್ಲ, ಆ ಕೆಲಸ ಮಾಡ್ತಾ ಇರ್ತಾನೆ. ಚಿನ್ನ ಕೊಡಿಸೋಷ್ಟು ಸ್ಥಿತಿವಂತ ಅಲ್ಲ, ಆದರೆ ಅಮ್ಮನಿಗೆ ಕೊಟ್ಟಂತ ಮಾತು, ಅಮ್ಮನ್ನು ಖುಷಿ ಪಡಿಸ್ಬೇಕು. ಏನ್ ಮಾಡೋದು, ಇದಕ್ಕೆ ಇವನೊಬ್ಬ ಯೋಜನೆ ಮಾಡ್ತಾನೆ. ಇದಕ್ಕೆ ಇವನೊಂದು ಪ್ಲಾನ್ ಮಾಡ್ತಾನೆ. ಏನು, ಯಾವತ್ತೂ HDFC ATMಗಳಿಗೆ ಹೋಗಿ ಅಲ್ಲಿ ದುಡ್ಡು ತುಂಬ್ತಾ ಇರ್ತಾನೆ. ಆ ಟೆಕ್ನಿಕ್ ಅವನಿಗೆ ಗೊತ್ತಿರುತ್ತೆ, ಕೀ ಇರುತ್ತೆ, ಪಾಸ್ವರ್ಡ್ಗಳಿರ್ತವೆ, ಇವೆಲ್ಲನೂ ಅವನಿಗೆ ಗೊತ್ತಿರುತ್ತೆ. ಬಂದು ಆ ATMಗೆ ಹಣ ತುಂಬೋ ಹಾಗೆ ಮಾಡಿ, ಮತ್ತೆ ಒಂದಷ್ಟು ನಿಮಿಷಗಳನ್ನು ಬಿಟ್ಟು ಬಂದು ಮತ್ತೆ ಅದರಲ್ಲಿ ಒಂದು 8.5 ಲಕ್ಷ ರೂಪಾಯಿನ ಕದೀತಾನೆ. ಆ 8.5 ಲಕ್ಷ ರೂಪಾಯಿ ಕದ್ದು 1.5 ಲಕ್ಷ ರೂಪಾಯಿಯಲ್ಲಿ ತಾಯಿಗೆ ಒಂದು ಸರ ಮಾಡಿಸಿ ಹಾಕ್ತಾನೆ ಚಿನ್ನದ್ದು, ಮತ್ತೊಂದಷ್ಟು ದುಡ್ಡನ್ನು ಎಂಜಾಯ್ ಮಾಡ್ತಾನೆ. ಇಷ್ಟೆಲ್ಲ ಆದಾಗ ಬ್ಯಾಂಕ್ ಸಿಬ್ಬಂದಿಗಳಿಗೆ ಈ ಅಕೌಂಟ್ಸ್ ಎಲ್ಲ ನೋಡೋ ಗೊತ್ತಾಗತ್ತಲ್ಲ, ದುಡ್ಡೆಲ್ಲಿ ಹೋಯ್ತು ಅಂತ. ಅಷ್ಟು ಹೊತ್ತಿಗೆ ಅವ್ರಿಗೆ ಡೌಟ್ ಬರುತ್ತೆ. CCTV ಕ್ಯಾಮರಾ ಎಲ್ಲ ಚೆಕ್ ಮಾಡ್ತಾರೆ. ಮಾಡಿದಾಗ ಈ ಸುರೇಶ ದುಡ್ಡು ಹಾಕಿದ್ದು ಅವನೇ ಮತ್ತು ತೆಗೆದಿದ್ದು ಅವನೇ, ಇದು ಬ್ಯಾಂಕ್ ಸಿಬ್ಬಂದಿಗಳಿಗೆ ಗೊತ್ತಾಗುತ್ತೆ. ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತಾರೆ. ಪೊಲೀಸರು ಸುರೇಶನನ್ನ ಅರೆಸ್ಟ್ ಮಾಡ್ತಾರೆ. ಸೊ ಅವನ ಬಳಿಯಿಂದ ಒಂದು 5.5 ಲಕ್ಷ ರೂಪಾಯಿಯನ್ನ ರಿಕವರಿ ಮಾಡ್ಕೊಂಡಿದ್ದಾರೆ. ಚಿನ್ನ ಕೊಟ್ಟಿದ್ದು ಅದನ್ನು ಕೂಡ ತಗೊಂಡಿದ್ದಾರೆ. ಎಷ್ಟನ್ನೆಲ್ಲ ರಿಕವರಿ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಪರಿಸ್ಥಿತಿ ಏನು ಅಂದ್ರೆ, ಅಮ್ಮನಿಗೆ ಮಗ ಆಸೆ ಈಡೇರಿಸ್ತಾ, ಆದ್ರೆ ಈಗ ಆತ ಜೈಲಲ್ಲಿ ಇದ್ದಾನೆ. ಮಗನನ್ನ ಜೈಲಲ್ಲಿ ನೋಡಿ ತಾಯಿ ಬೇಸರ ಪಡಬೇಕು, ಮರುಗಬೇಕು.